ಇದು ಯಾವ ತಳಿ ಇದು ಎರೆಹುಳು? ಇದು ಆಫ್ರಿಕನ್ ವೆರೈಟಿ. ಆಫ್ರಿಕನ್ ವೆರೈಟಿನ ಇದು? ಇದು ಸ್ಪೆಷಲ್ ಫೀಚರ್ ಏನಂದರೆ ಹ್ಞೂ ಭೂಮಿ ಆಳಕ್ಕೆ ಹೋಗಲ್ಲ. ಹ್ಞೂ ಭೂಮಿಯಿಂದ ಒಂದು 2 ಅಡಿ 2.25 ಅಡಿ ಹ್ಞೂ ಅಷ್ಟೇ ಆಳದಲ್ಲಿ ಜೀವನ ಮಾಡುತ್ತೆ. ಹ್ಞೂ ಇದು ಪ್ಯಾರಲೆಲ್ಲ ಕೊಡಲ್ಲ, ಹಾರಿಜಾಂಟಲ್ಲಾಗಿ ಹಾರಿಜಾಂಟಲ್ ಇದ್ದು ಕೆಲಸ ಮಾಡುತ್ತೆ, ಕೆಲಸ ಮಾಡುತ್ತೆ ಭೂಮಿನ. ಹ್ಞೂ. ನೀವು ಇದನ್ನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ತೇಗಣ್ಣರೇ? ನಾನು ಇದನ್ನು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೀನಿ. ಹ್ಞೂ ವ್ಯವಸ್ಥಿತವಾಗಿ 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಹ್ಞೂ ಹ್ಞೂ ಒಂದು 10 ವರ್ಷ ಬರೀ ನಮ್ಮ ಮಾಮೂಲಿ ಹ್ಞೂ ಸ್ಥಳೀಯವಾಗಿತ್ತು. ಮೊದಲೆಲ್ಲ ಮಣ್ಣಿನ ತೊಟ್ಟಿ ಮಾಡ್ಕೊತಿದ್ವಲ್ಲ, ಹಾಂ ಹಾಂ ಗೊಬ್ಬರದ ಹಳ್ಳಿ ಕಡೆ ಎಲ್ಲ, ಓಕೆ. ಅದೇ ರೀತಿ ಗೊಬ್ಬರ ತಿಪ್ಪೆಯಲ್ಲಿ ಒಂದು 5-6 ವರ್ಷ ಸಾಕಿದೆ. ಹಾಂ 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 ಬಿಟ್ಕೊಂಡಿದ್ದೆ. ತಿಪ್ಪೆನಲ್ಲಿ ಮೊದಲು ಮಾಡ್ತಾ ಇದ್ರಿ ನೀವು? ಬಿಟ್ಕೊಂಡಿದ್ದೆ. ಅಂದರೆ ನೀವು ಹಾಕಿರೋ ತಿಪ್ಪೆಗೇನೆ ಹುಳ ತಂದು ಬಿಡ್ತಾ ಇದ್ರಿ ನೀವು? ಬಿಟ್ಟಿದ್ದೆ. ಓಕೆ ಓಕೆ. ನಾವು ಮೊದಲು ತಂದಿದ್ದು ಬೈಫಿಂದ. ಹಾಂ ಹಾಂ, ಬೈಫ್ ಅಂತ? ಬೈಫಿಂದ ಲಕ್ಕಿಯಲ್ಲಿ. ಹಾಂ, ಅಲ್ಲಿ ಒಂದು ಫಾರಮ್ ಇದೆ ಅವ್ರದ್ದು, ಲಕ್ಕಿಹಳ್ಳಿ ಫಾರಮ್ ಅಲ್ಲ? ತಿಪ್ಟೂರ್ ಹತ್ರ. ತಿಪ್ಟೂರ್ ಹತ್ರ? ತಿಪ್ಟೂರ್ ಹತ್ರ ಹಾಸನ ರೋಡಲ್ಲಿ ಹಾಂ ಹಾಂ ಹಾಂ. ಲಕ್ಕಿಹಳ್ಳಿ ಒಂದು ಬೈಫ್ ಯೂನಿಟ್ ಇದೆ. ಹಾಂ ಹಾಂ, ಎರೆಹುಳು ಘಟಕ? ಎರೆಹುಳು ಘಟಕ. ಅದು ರೈತರ ಬಗ್ಗೆ ತರಬೇತಿ ಇನ್ಸ್ಟಿಟ್ಯೂಟೇ ಇದೆ ಅದು. ಹೌದ್ರಾ? ಹಾಂ ಹಾಂ ಹಾಂ. ಅಲ್ಲಿ ಇತ್ತು. ಹಾಂ, ಅಲ್ಲಿ ಸಿಗುತ್ತೆ ಅಂತ ಯಾರು ಮಾಹಿತಿ ಕೊಟ್ಟರು. ಅಲ್ಲೋಗಿ ತಂದು ನಾನು ಮೊದಲು ತಿಪ್ಪಿ ಬಿಟ್ಟೆ. ನಾನು ನಂತರ ಈ ಯೂನಿಟ್ ಮಾಡಿದೆ. ಈ ಯೂನಿಟ್ ಮಾಡಿ ಒಂದು 5 ವರ್ಷ ಆಯ್ತು. 1920ರಲ್ಲಿ ಕೃಷಿ ಇಲಾಖೆ ಒಂದು ಸಹಾಯಧನ ಸಿಕ್ತು, ಒಂದು 7,000. ಹೌದ್ರಾ? ಒಂದು 15,000 ರೂಪಾಯಿ. ಅಂದರೆ ಇದಕ್ಕೆ ಕೃಷಿ ಇಲಾಖೆನಲ್ಲಿ ಸಹಾಯಧನನೂ ಸಿಗುತ್ತೆ ಅಂತ ಹೇಳ್ತೀರಾ? ಹೌದು, ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ, ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ಸಿಗುತ್ತೆ. ಓಕೆ. ಬಟ್ ಎಲ್ಲ ರೈತರಿಗೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಂ ಹಾಂ ಹಾಂ. ಅಲ್ಲೇ ಅನುದಾನ ಎಷ್ಟು ಸಿಗುತ್ತೋ, ಎಷ್ಟು ಜನಕ್ಕೆ ಅಂದರೆ ಎಷ್ಟು ಅನುದಾನ ಬಿಡುಗಡೆ ಆಗಿರುತ್ತೆ, ಅದರಲ್ಲಿ ಯಾವಾಗ ಅಪ್ಲೈ ಮಾಡಿರ್ತಾರೆ, ಸೀನಿಯಾರಿಟಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಓಕೆ ಓಕೆ. ಅಂದರೆ ಹಾಗಂದ್ರೆ ಇಲಾಖೆ ಸಹಾಯಧನ ಸಿಗೋದಾದ್ರೆ ಬಳಸ್ಕೊಬೋದು, ಆಗೋದಿಲ್ಲ ಅಂದ್ರೆ ವೈಯಕ್ತಿಕವಾಗಿ ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ. ಹೌದು. ಓಕೆ ಸರಿ, ಇದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಗಳು ಏನೇನಂತ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀರಾ? ಏನು ನಮ್ಮಲ್ಲಿ ಏನು ಕೃಷಿ ತ್ಯಾಜ್ಯ ಸಿಗುತ್ತೆ. ಹಾಂ ಹಾಂ. ತೋಟದಲ್ಲಿ ಏನು ನಾವು ಬೆಳೆ ಇಟ್ಟಿರ್ತೀವಿ, ತೋಟಗಾರಿಕೆ ಬೆಳೆಗಾರೆ ತೆಂಗು ಅಡಿಕೆಯಲ್ಲಿ ಗರಿ ಸಿಗುತ್ತೆ. ಓಕೆ. ತೆಂಗಿನ ಎಡೆಮಟ್ಟನೂ ಬಳಸ್ಕೊಬೋದು. ಎಡೆಮಟ್ಟೆನೂ ಇಲ್ಲಿ ಬಳಸ್ಕೊಳವಾಗಿ ಪರಿವರ್ತನೆ ಮಾಡಬಹುದು. ಮೊದಲ ಲೇಯರ್ ನೀವು ಎಡೆಮಟ್ಟೆ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ. ಅದನ್ನ ಒಂಚೂರು ಜಜ್ಜಿ ಹಾಕ್ಬೇಕು, ಇಲ್ಲ ಕತ್ತರಿಸಿ ಹಾಕ್ಬೇಕು. ಕೆಲವ್ರು ಹೇಳ್ತಾರೆ ತಳದಲ್ಲಿ ಕಾಯಿ ಮಟ್ಟೆ ಅಂದರೆ ಕಾಯಿ ಸುಲಿದಂಥ ಮಟ್ಟೆ ಇರುತ್ತಲ್ಲ, ಅದನ್ನ ಕೂಡ ಹಾಕ್ಬೋದು ಅಂತ ಹೇಳ್ತಾರೆ. ಕಾಯಿ ಮಟ್ಟೆ ಹಾಕಿದ್ರೆ ತುಂಬಾ ಲೇಟ್ ಆಗುತ್ತೆ ಅದು. ಕಾಯಿ ಮಟ್ಟೆ ನಾನು ರೆಕಮೆಂಡ್ ಮಾಡಲ್ಲ. ಎಡೆಮಟ್ಟೆ ಹಾಕ್ಬೋದು, ಗರಿ ಹಾಕ್ಬೋದು, ತೆಂಗಿನ ಗರಿ, ಅಡಿಕೆ ಗರಿ, ಬಾಳೆ, ನಮ್ಮಲ್ಲಿ ಏನ್ ಕೃಷಿ ತ್ಯಾಜ್ಯ ಬರುತ್ತೆ, ಕಳೆಯಬಹುದು, ಸುಲಭ ಕಳೆಯ ಅಂತ ವಸ್ತುಗಳನ್ನ ಎಲ್ಲವನ್ನೂ ಹಾಕ್ಬೋದು. ತೆಂಗಿನ ಗರಿನ ನೀವು ಗರಿ ಕಡ್ಡಿ ತೆಗೆದು ಹಾಕಿದ್ರೆ ಒಳ್ಳೇದು. ಇನ್ ಕೇಸ್ ತೆಗಿಯಕ್ ಆಗ್ಲಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ, ಅದನ್ನೇನು ತಲೆ ನಾವು ಮಾಡ್ಕೊಂಬೇಕು ಬೇಕಿಲ್ಲ. ಹಾಕಿ ಅಷ್ಟರೊಳಗೆ ಯಾವ್ದು ಗೊಬ್ಬರ 6 ತಿಂಗಳು ಬೇಕು. ಅದು ಪುಡಿ ಆಗುತ್ತೆ, ಡೈಲ್ಯೂಟ್ ಆಗುತ್ತೆ. ನಾನೇನು ಗರಿ ಕಡ್ಡಿ ತೆಗಿಸ್ತಾ ಇಲ್ಲ, ನೇರವಾಗಿ ತಂದು ಗರಿ ಹಾಕ್ತೀನಿ. ಅದನ್ನೇನು ಕತ್ತರಿಸೋದು ಇಲ್ಲ. ಏನಂದ್ರೆ ಎಡೆಮಟ್ಟೆ ಹಾಕಿದ್ರೆ ಒಂದ್ಸತಿ ಜಜ್ಜೋದು ಅಥವಾ 4 ಪೀಸ್ ಮಾಡಿ ಹಾಕೋದು ಒಳ್ಳೇದು. ಅಂದ್ರೆ ಅದನ್ನ ಪೀಸ್ ಮಾಡಿ ಹಾಕಿದ್ರೆ ಬೇಗ ಕಳಿಯುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಓಕೆ ಓಕೆ. ಔಟರ್ ಲೇಯರ್ ಏನಿದೆ ಅದು ನೀರು ತಗೊಳಲ್ಲ ಬೇಗ. ಓಕೆ. ಅದು ನೀರು ತಗೊಂಡು ಅದು ಕಳಿಬೇಕು. ಕಳಿಯೋ ಸ್ಟಾರ್ಟ್ ಆದ್ಮೇಲೆ ಅದು ಹುಳ ತಿನ್ನೋದು ಸಾಧ್ಯ. ಹಂಗಾಗಿ ಅದು ನೀವು ಅದೊಂಚೂರು ಮಾಡಿದ್ರೆ ಉಳಿಕೇನೇನು ಸಮಸ್ಯೆ ಇಲ್ಲ. ಮತ್ತೆ ಇದಕ್ಕೆ ನೀರು ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ ನೀವು? ನೀರು ಎಷ್ಟು ದಿನಕ್ಕೆ ಅಂತ ಏನಿಲ್ಲ, ತೇವಾಂಶ ಕಾಯ್ಕೊಬೇಕು. ಒಟ್ನಾಗ ತೇವಾಂಶ ಕಾಯ್ಬೇಕಷ್ಟೇ, ತೇವಾಂಶ ಯಾವಾಗಲೂ ಇರಬೇಕು. ಓಕೆ. ಈಗ ನಮ್ಮಲ್ಲಿ ನ್ಯಾಚುರಲ್ ಆಗಿ ಆಷಾಢ ಮೋಡ ಕವಿದ ವಾತಾವರಣದಲ್ಲಿ ಏನು ವಾತಾವರಣ ಇರುತ್ತೆ ಆ ರೀತಿ ಇರಬೇಕು. ಓಕೆ. ಯಾವಾಗಲೂ ನೀವು ಬೇಕಾದ್ರೆ ಒಂದು ಸ್ಪ್ರಿಂಕ್ಲರ್ ಹಾಕ್ಬೋದು. ಓಕೆ. ಸ್ಪ್ರಿಂಕ್ಲರ್ ಹಾಕ್ಲಿಲ್ಲ ಅಂದ್ರೆ ಒಂದು ಯಾವಾಗಲೂ ಒಂದು, ಈಗ ನಾನು ಮಾಡ್ಕೊಂಡಿದ್ದೀನಿ, ಒಂದು ಡ್ರಮ್ ಮಾಡಿದ್ದೀನಿ, ಒಂದು 200 ಲೀಟ್ರದ್ದು. ಓಕೆ. ಇಟ್ಟಿದ್ದೀನಿ. ಯಾವಾಗಲೂ ಒಂದು ತುಂಬಿ ಇಟ್ಟಿದ್ದಾರೆ. ಈಗ ಅದು ಅಂದಾಗ ನಾನು ಸಗಣಿ ಹಾಕ್ತೀನಿ. ಯಾವಾಗಲೂ ಒಂದು ಗಳಿಗೆ ಬಿಡುವಾದಾಗ ಒಂದು ಎಷ್ಟು ಹೋಗ್ತೀನಿ, ನಾನು ಖಾಲಿ ಮಾಡ್ತೀನಿ. ಒಟ್ಟಿನ ನೀವು ಇದಕ್ಕೆ ಅಂತ ಸಮಯ ಮೀಸಲಿಡಬೇಕಾಗಿಲ್ಲ, ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನು ಮಾಡ್ತಾ ಇಲ್ಲ. ಅಂದ್ರೆ ಇದಕ್ಕೆ ಅಂತ ನಾವು ಸಮಯ ಮೀಸಲಿಟ್ಟು ಇದಕ್ಕೆ ಕೆಲಸ ಮಾಡೋದು ಹಾಕಿ ನಾನು ಏನೋ ಮಾಡ್ತಾ ಇಲ್ಲ. ಓಕೆ ಓಕೆ. ನಿಮ್ಗೆ ಯಾವ ಫ್ರೀ ಆಗುತ್ತೆ? ಮನೆ ಕಸ ತಗೊಂಬರ್ತೀನಿ, ಹಾಕ್ತೀನಿ, ಆಗ್ಲೇ 2 ದಿನಕ್ಕೆ ನೀರು ಎಷ್ಟು ಹೋಗ್ತೀನಿ. ಓಕೆ. ಅದಷ್ಟೇ ಕೆಲಸ. ನೀವು ಮೇಂಟೆನೆನ್ಸ್ ಅಂತ ಏನಿಲ್ಲ ಇದರಲ್ಲಿ? ಮೇಂಟೆನೆನ್ಸ್ ಅಂತ ಏನಿಲ್ಲ. ನಿಮ್ಮ ತೋಟಕ್ಕೆಲ್ಲ ಇದೇ ಗೊಬ್ಬರ ಉಪಯೋಗಿಸ್ತಾ ಇದ್ದೀರಾ? ಇದೇ ಗೊಬ್ಬರ ಉಪಯೋಗಿಸ್ತಾ ಇದೀವಿ. ಇದೇ ಗೊಬ್ಬರದಲ್ಲಿ ಆಗಲ್ಲ. ಒಂದು 40%, 30-40% ನಮ್ದು ಇದೇ ಗೊಬ್ಬರ. ಅಂದ್ರೆ ನೀವು ಪೂರ್ತಿಯಾಗಿ ಮಾಡ್ಕೊಂಡ್ರೆ ಇದರಲ್ಲೂ ಮಾಡಬಹುದು. ನನ್ನ ಅನುಭವದಲ್ಲಿ ಒಂದು ತೆಂಗಿನ ಮರದಿಂದ ಒಂದು 6 kg ಗೊಬ್ಬರ ಅದರಲ್ಲೇ ಸಿಗುತ್ತೆ. ಅದರಲ್ಲೇ ಅಂದ್ರೆ ತೆಂಗಿನ ಮರದ ಪ್ರಾಡಕ್ಟ್ ಅಲ್ಲೇ, ಅಂದ್ರೆ ವೇಸ್ಟ್ ಪ್ರಾಡಕ್ಟ್ ಅಲ್ಲೇ ಸಿಗುತ್ತೆ. ಓಕೆ ಓಕೆ.
ತ್ಯಾಜ್ಯ ಅಂದರೆ ಕೃಷಿ ಅದರ ತ್ಯಾಜ್ಯದಿಂದಲೇ ನಾವು ಗೊಬ್ಬರನ ರೆಡಿ ಮಾಡ್ಕೊಬೋದು. ತೆಂಗಿನ ಮರದಲ್ಲಿ ಪ್ರತಿ ವರ್ಷಕ್ಕೆ ತಿಂಗಳಿಗೆ ಒಂದು ಗರಿ ಅಂದರೆ ಓಕೆ, ವರ್ಷಕ್ಕೆ 12 ಗರಿ ಸಿಗುತ್ತೆ. ಓಕೆ, ಒಂದು ಗರಿಗೆ ಅರ್ಧ ಕೆಜಿ ಅಂತ ಅವರೇಜ್ ಅಂದ್ಕೊಂಡ್ರು ಓಕೆ, ಒಂದು 6 ರಿಂದ 8 ಕೆಜಿ ಓಕೆ, ಒಂದು ಮರದಿಂದ ಉತ್ಪಾದನೆ ಆಗುತ್ತೆ. ಹಾಂ ಹಾಂ. ಅಡಿಕೆಯಲ್ಲೂ ಅದೇ ರೀತಿ 1 ಕೆಜಿ ಅಂತ ತೆಗಿಬೋದು ಅದರಲ್ಲಿ ಸಿಗೋ ಇದರಲ್ಲಿ. ನೀವು ಪ್ರತಿ ಮರಕ್ಕೆ ಎಷ್ಟು ಕೆಜಿ ಗೊಬ್ಬರ ಕೊಡ್ತೀರಾ, ಎರೆಹುಳು ಗೊಬ್ಬರನ? ಎರೆಹುಳು ಗೊಬ್ಬರ ನಾನು ತೆಂಗಿನ ಗಿಡಕ್ಕೆ ಒಂದು 10 ಕೆಜಿ ಕೊಡ್ತೀನಿ. ಒಂದು ಮರಕ್ಕೆ 10 ಕೆಜಿ ಒಂದು 10 ಕೆಜಿ ಕೊಡ್ತೀನಿ. ಉಳಿಕೆ ಮಾಮೂಲಿ ನಾನು ಹಾಕ್ತೀನಿ. ಓಕೆ, ಎಲ್ಲರೂ ಹಾಕ್ತಂತೆ ಹಾಕ್ತೀನಿ. ಅದ್ರ ಜೊತೆಗೆ ಇದೊಂದು 10 ಕೆಜಿ ಅಂದರೆ ಪ್ರಮಾಣ ನೋಡ್ತೀನಿ. ಒಂದೊಂದು ಟೈಮ್ 20 ಕೆಜಿನೂ ಹಾಕಿರ್ತೀನಿ. ತೆಂಗಿನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಒಂದು 2 ರಿಂದ 4 ಕೆಜಿ ನಮ್ಮಲ್ಲಿ ಎಷ್ಟು ಸಿಗುತ್ತೆ ಅದರ ಅವೈಲಬಿಲಿಟಿ ನೋಡ್ಕೊಂಡು ಮಾಡ್ತೇನೆ. ನೀವು ನಾವು ಆರಂಭದಲ್ಲಿ ಏನೋ ಒಂಚೂರು ಗಟ್ಟಿ ಪದಾರ್ಥಗಳು ಬರ್ತವೆ, ಎಡೆಮಟ್ಟೆ ಅಂತ ಹೇಳಿದ್ನಲ್ಲ, ಆ ರೀತಿ ಗಟ್ಟಿ ಪದಾರ್ಥಗಳನ್ನ ಮೊದಲ ಲೇಯರಲ್ಲಿ ಹಾಕಬೇಕು. ಕೃಷಿ ತ್ಯಾಜ್ಯದಲ್ಲಿ ಯಾವುದು ಗಟ್ಟಿ ಇರುತ್ತೋ ಅದನ್ನು, ಆ ನಂತರ ಸ್ಮೂತಾಗಿರೋ ಕೃಷಿ ತ್ಯಾಜ್ಯಗಳನ್ನು ಹಾಕಿ ಒಂದು ಪೂರ್ತಿ ಇಡೀ ಏನು 2 ಅಡಿ ತೊಟ್ಟಿದೆ ಅಷ್ಟು ಪೂರ್ತಿ ತ್ಯಾಜ್ಯಗಳಿಂದಲೇ ತುಂಬ್ತೀನಿ. ಆದಮೇಲೆ ನನ್ನಲ್ಲಿ ಪ್ರತಿದಿನ ಏನು ನನ್ನ ದನಗಳಿಂದ ಗೊಬ್ಬರ ಸಿಗುತ್ತೆ, ಸಗಣಿ, ಹಸಿ ಸಗಣಿ ತಂದು ಹಾಕ್ತೀನಿ ಒಂದು ಲೇಯರು. ಅದು ಹಾಗೆ ನೀರು ಹಾಕ್ತಿದ್ರೆ ಅದು ಕೂತ್ಕೊಳುತ್ತೆ. ಕುಸ್ದಂಗೆ ಮತ್ತೆ ಲೇಯರ್ಗಳು, ಒಂದು ಕನಿಷ್ಠ ಒಂದು 3 ಲೇಯರು ಕೃಷಿ ತ್ಯಾಜ್ಯ, ಒಂದು 3 ಲೇಯರು ಸಗಣಿ, ಎರಡೂ ಮಿಕ್ಸ್ ಮಾಡ್ತೀನಿ. ಅವರು ಇಲಾಖೆಯರು ಮತ್ತು ಯೂನಿವರ್ಸಿಟಿಯವರು ಮಣ್ಣನ್ನು ಹಾಕ್ಬೋದು ಲಾಸ್ಟ್ ಲೇಯರು ಅಂತ ಹೇಳ್ತಾರೆ. ಬಟ್ ನಾನು ಇದುವರೆಗೂ ಮಣ್ಣು ಹಾಕಿಲ್ಲ, ಯಾಕೆಂದರೆ ನಾನು ಸ್ವಂತ ಬಳಕೆ ಮಾಡೋದ್ರಿಂದ ಮಣ್ಣೇನು ಹಾಕೋಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ನಾನು ಮಣ್ಣನ್ನು ಬಳಸ್ತಲೇ ಕೃಷಿ ತ್ಯಾಜ್ಯ ಮತ್ತು ದನಗಳ ಸಗಣಿ ಇಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ. ಆ ರೀತಿ ಮಾಡ್ಕೊಂಬಂದು ನಾವು ಇಲ್ಲಿ ಏನು ಸಮಸ್ಯೆ ನಮ್ಮ ರೈತರಲ್ಲಿಂದ ತೇವಾಂಶವನ್ನು ಕಾಯ್ದುಕೊಳ್ಳೋ ಒಂದು ವ್ಯವಸ್ಥೆ ಇರಬೇಕಷ್ಟೆ. ತೇವಾಂಶವನ್ನು ಕಾಯ್ದುಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲದಲೇ ಬರುತ್ತೆ. ಇದಕ್ಕೆ ಎರೆಹುಳಿಗೆ ಒಂದು 2-3 ನೈಸರ್ಗಿಕವಾಗಿ ಶತ್ರುಗಳು ಇದ್ದಾವೆ. ಆ ಶತ್ರುಗಳಿಗೆ ಹೆದರಿಕೊಂಡು ನಾವು ಇದನ್ನ ಮಾಡೋದು ಬೇಡ. ಶತ್ರುಗಳ ಜೊತೆಯಲ್ಲೇ ಅದು ಹೋರಾಡ್ಕೊಂಡು ಜೀವನ ಮಾಡುತ್ತೆ. ನೋಡಿ, ಇದರೊಳಗೆ ಇರುವೆಗಳಿದ್ದಾವೆ. ಓಕೆ, ಇರುವೆಗಳು ಅದು ಒಂದಕ್ಕೆ ಶತ್ರುನೇ. ಬಟ್ ಅದು ಇರುವೆಗಳು ಜೀವಂತ ಎರೆಹುಳುಗಳನ್ನು ತಿನ್ನೋದಿಲ್ಲ. ಅದು ಸತ್ತ ನಂತರ ಅಷ್ಟೇ ಅದು ಅಟ್ಯಾಕ್ ಮಾಡೋದು. ಯಾವುದೇ ಜೀವ ಇರೋಂತಹ ವಸ್ತುಗಳನ್ನ ಇರುವೆಗಳು ತಿನ್ನಲ್ಲ. ಓಕೆ, ಓಕೆ. ಹಾಗಾಗಿ ಅದು ಏನು ಅದಕ್ಕೇನು ಎದರ ಅವಶ್ಯಕತೆ ಇಲ್ಲ. ಮತ್ತೆ ಒಂದಿಷ್ಟು ಹೆಗ್ಗಣಗಳು ಬೀಳ್ತವೆ. ಹೆಗ್ಗಣಗಳು ಯಾವಾಗ ಬೀಳ್ತವೆ ಅಂದ್ರೆ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ, ನೀನು 90% ಡೈಲ್ಯೂಟ್ ಆಗಿದೆ, ಇನ್ನು ಗೊಬ್ಬರ ತೆಗಿಬೇಕು ಅನ್ನೋ ಟೈಮಲ್ಲಿ ಹೆಗ್ಗಣಗಳು ಬೀಳ್ತವೆ. ಈ ಹೆಗ್ಗಣಗಳು ಒಂದೊಂದು ಟೈಮಲ್ಲಿ ನಮಗೆ ಅನ್ಸುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದ್ ರೀತಿ ಅವು ಒಂದಷ್ಟು ತಿಂದೋಗುತ್ತೆ, ಇಲ್ಲ ಅಂತಲ್ಲ. ಒಂದಷ್ಟು 3/4 ಭಾಗ ತಿಂದೋಗ್ಲಿ, ಏನ್ ಸಮಸ್ಯೆ ರೈತರು ಎದುರ ಅವಶ್ಯಕತೆ ಇಲ್ಲ. ಒಂದು 1/4 ಭಾಗನೇ ಉಳ್ಕೊಂತವೆ. ಅವೇ ಸಂತತಿ ಡೆವಲಪ್ ಆಗುತ್ತಾ ಹೋಗುತ್ತೆ, ಆಟೋಮೆಟಿಕ್ ಅವೇ ಆಗುತ್ತೆ ಅಂತ ಹೇಳ್ತಿರುತ್ತೆ. ನಾವೇನು ಅದು ಹೆಗ್ಗಣ ತಿನ್ನುತ್ತೆ, ಇರುವೆ ತಿಂತವೆ, ಮತ್ತೊಂದು ತಿನ್ನುತ್ತೆ ಅಂತ ಎದಕ್ಕೆ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವು ಏನಾದ್ರೂ ತಿನ್ಕೊಂಡು ಹೋಗ್ಲಿ. ಅದು ಏನು ಎನ್ರಿಚ್ ಆಗಿರುತ್ತಲ್ಲ ಹುಳುಗಳ ಸಂಖ್ಯೆ, ಅದರಲ್ಲಿ 90% ಹೋಗ್ಲಿ, ಶತ್ರುಗಳು ತಿಂದೋಗ್ಲಿ, ಏನು ಎದಕ್ಕನ ಅವಶ್ಯಕತೆ ಇಲ್ಲ. 10% ಅಷ್ಟೇ ಉಳ್ಕೊಳ್ಳಿ. 10% ಮತ್ತೆ 100% ಆಗಿ ಒಂದು 2-3 ತಿಂಗಳಲ್ಲಿ ಅವು. ಅಂದ್ರೆ ನಾವು ಒಂದು ಬಾರಿ ಎರೆಹುಳು ತಗೊಂಬಂದ್ರೆ ಮತ್ತೆ ತರೋ ಅವಶ್ಯಕತೆ ಇರೋದಿಲ್ಲ. ಅದನ್ನೇ ನಾವು ರೀಸೈಕಲ್ ಮಾಡ್ಕೊಂತ ಹೋಗ್ಬೋದು. ನಾನು ರೀಸೈಕಲ್ ಅಂತೆಲ್ಲ ಹೋಗ್ತಾ ಇಲ್ಲ, ನಾನು ಹೊಸದಾಗಿ ಎರೆಹುಳು ಹಾಕಕ್ಕೆ ಹೋಗೋದಿಲ್ಲ. ಈಗ ಒಂದು ಇದು 90% ಡೈಲ್ಯೂಟ್ ಆಗಿದೆ. ಈಗ ಇದರಲ್ಲಿ ಎನ್ರಿಚ್ ಆಗಿದೆ. ಈಗ ಅದಕ್ಕೆ ಇನ್ನು ರೆಡಿ ಮಾಡ್ತಾ ಇದ್ದೀನಿ ಆ ತೊಟ್ಟಿಯಲ್ಲಿ. ಅದಕ್ಕೆ ಆಗ್ತದಂಗೆ ಇವೇ ಹೋಗ್ತವೆ ಅಲ್ಲಿಗೆ, ಆಟೋಮೆಟಿಕ್ ಇವೇ ಸಂಚಾರ ಅವೇ ಪಾಸ್ ಆಗ್ತವೆ. ಓಕೆ, ಓಕೆ. ಈ ಗೊಬ್ಬರನ ನೀವು ಚೀಲದಲ್ಲಿ ತುಂಬಿಸ್ಕೊಂಡು ನಿಮ್ಮ ತೋಟಕ್ಕೆ ನಾವು ಬಳಸ್ಕೊಂತೀರಾ? ಇನ್ನೊಂದು ಏನು 2ನೇ ಹಂತದ ಮೌಲ್ಯವರ್ಧನೆ ಏನು ಮಾಡ್ಬೋದು, ಈಗ 90% ಡೈಲ್ಯೂಟ್ ಆಗಿದೆಯಲ್ಲ, ಈ ಸ್ಟೇಜ್ ಅಲ್ಲಿ ನಾವು ಬೇರೆ ಬೇರೆ ಟ್ರೈಕೋಡರ್ಮ, PSP, ವ್ಯಾಮು ಅಂತ ಏನು ಜೀವಾಣುಗಳು ಗೊಬ್ಬರಗಳು ಸಿಗ್ತಾವಲ್ಲ ಯೂನಿವರ್ಸಿಟಿಗಳಲ್ಲಿ ಮತ್ತೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಓಪನ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ಅಂತವನ್ನು ತಂದು ಮಾಡಿದ್ರೆ ಒಂದು 15 ದಿನ ಬಿಟ್ರೆ ಇಲ್ಲಿ ಮತ್ತೆ ಮಲ್ಟಿಪ್ಲಿಕೇಶನ್ ಆಗ್ತವೆ. 2ನೇ ಹಂತದ ಮೌಲ್ಯವರ್ಧನೆ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಓಕೆ. 2 ಹಂತದಲ್ಲಿ ಮೌಲ್ಯವರ್ಧನೆ ಮಾಡ್ಕೊಂಡು ನಾವು ತೋಟಕ್ಕೆ ಬಳಸ್ಕೊಬಹುದು. ಅಂದ್ರೆ ನೀವೀಗ ಮಾಡ್ತಾ ಇರೋದು ನಿಮ್ಮ ತೋಟಕ್ಕೆ ಮಾತ್ರ. ಈಗ ನೀವು ಎರೆಹುಳು ಗೊಬ್ಬರವನ್ನು ಮಾಡ್ತಿದ್ದೀರಾ, ಬಳಸ್ತಾ ಇಲ್ಲ. ಅಂತಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂತ ಇದೀನಿ. ನನ್ನಲ್ಲಿ ಏನು ಕೃಷಿ ತ್ಯಾಜ್ಯ ಸಿಗುತ್ತೆ ಅದನ್ನು ಮಾತ್ರ ಬಳಸ್ಕೊಂತ ಇದೀನಿ. ನನ್ನಲ್ಲಿ ಏನು ಸಗಣಿ ಸಿಗುತ್ತೋ ಅದು ಮಾತ್ರ ಬಳಸ್ಕೊಂತ ಇದೀನಿ. ಇದನ್ನ ನೋಡಿ ರೈತರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇವತ್ತು ಜೀವನ ಶೈಲಿ ಬದಲಾಗಿದೆ, ಎಲ್ಲರೂ ಬದುಕುವ ಶೈಲಿಗಳು. ಈಗಾಗಲೇ ಮೊದಲಂಗೆ ಹಿಂಡದ ಮಾದರಿಯಲ್ಲಿ ದನಗಳ ಕಟ್ಟೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ.
ಅದು ವಾಸ್ತವವನ್ನು ಒಪ್ಕೊಂಡು ಆ ವಾಸ್ತವ ಪರಿಸ್ಥಿತಿಯನ್ನು ಹೇಗೆ ನಾವು ಬಳಸ್ಕೊಬೋದು ಲಾಭದಾಯಕವಾಗಿ ಅಂತ ಹೇಳಿ ಯೋಚನೆ ಮಾಡಿದರೆ ಈ ಕೃಷಿ ತ್ಯಾಜ್ಯಗಳನ್ನೆಲ್ಲ ಬಳಸ್ಕೊಂಡು ಮತ್ತು ಏನು ಅಲ್ಪ ಪ್ರಮಾಣದಲ್ಲಿ 1-2 ಪಶುಗಳನ್ನ ಸಾಕ್ತಾ ಇದ್ದೀವಿ ಅದನ್ನೇ ಡಬ್ಬಲ್ ಮಾಡ್ಕೊಬೋದು ಮತ್ತು ಎನ್ರಿಚ್ ಮಾಡ್ಕೊಬೋದು. ನೀವು ಹಸಿ ಸಗಣಿ 50 kg ಕೊಡೋದಾ, ನೀವೇನು ಓಪನ್ ಮಾರ್ಕೆಟಲ್ಲಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ತಂದು 50 kg ಕೊಡೋದಾ, ಇದನ್ನು 10 kg ಕೊಡಿ, ಸಮಸ್ಯೆ ಇಲ್ಲ. ಅಲ್ಲಿಗೆ ಅದು ತೂಗುತ್ತದೆ, ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ನಮ್ಮ ಕಾರ್ಯ ಅಂದರೆ ನಮ್ಮ ಕೆಲಸದ ಸಮಯ ಇಲ್ದಲೆ ಫ್ರೀ ಆಗಿರೋ ಸಮಯದಲ್ಲಿ ಎರೆಹುಳು ಗೊಬ್ಬರ ಮಾಡಿಕೊಂಡು ನಮ್ಮ ತೋಟಕ್ಕೆ ಬೇರೆ ಕಡೆಯಿಂದ ಇನ್ವೆಸ್ಟ್ ಮಾಡಿ ತರೋ ಗೊಬ್ಬರನ ತಪ್ಪಿಸ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಅದೊಂದು ಮಾಡ್ಬೋದು. ನಮ್ಮಲ್ಲಿ ಕೃಷಿ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆ. ಹೌದು. ಈಗ ಒಂದು ತೆಂಗಿನ ಗರಿ ಬಿತ್ತು, ಎಡೆಮಟ್ಟೆ ಬಿತ್ತು ಅಂದ್ರೆ ಅಲ್ಲಿ ಹುಳ ಪಡೆ ಸೇರುತ್ತೆ, ಭಯ. ಅಲ್ಲಿ ಮಂಡಲದಾಗ ಬರುತ್ತೆ, ಒಂದು ಕಚ್ಚುತ್ತೆ, ಮತ್ತೊಂದು. ಆ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ. ಆ ತ್ಯಾಜ್ಯವನ್ನು ಗೊಬ್ಬರವಾಗಿ ಬಳಸ್ಕೊಬಹುದು. ಏನು ಕಸ ಅಂತೀವಿ, ಕಸವನ್ನು ರಸವಾಗಿ ಮಾಡ್ಕೊಂಡು. ಅಂದ್ರೆ ಕೆಲವು ರೈತರು ಈ ಗರಿಗಳನ್ನ ತಗೊಂಡೋಗಿ ಸುಟ್ಟಾಕ್ತಿರ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಲ್ಲ, ಸುಟ್ಟಾಕೋದು ನಾನು ಅವರ ಅನುಕೂಲಗಳು ಏನಾಗಿರುತ್ತೆ ಏನಿಲ್ಲ. ಅಲ್ಲ, ಅವ್ರಿಗೆ ಏನು ಕಳಿಯುತ್ತೆ, ಕಳಿಯದ ಪದಾರ್ಥಗಳನ್ನ ಸುಡ್ಲಿ. ಕಳಿಯಾದ ಪದಾರ್ಥಗಳು ಇದಿರ್ತವೆ, ಈ ಕುರುಬಿರುತ್ತೆ, ಕುರಂಬಳೆ ಇರುತ್ತೆ, ಅಂತ ಹೊರಟಾಗಿರೋ ಪದಾರ್ಥಗಳನ್ನ ಸುಡ್ಲಿ, ಏನ್ ಸಮಸ್ಯೆ ಇಲ್ಲ. ಏನ್ ಕಳಿಯುತ್ತಲ್ಲ, ಗರಿ, ಸೋಗೆ, ಇಂಥ ಪದಾರ್ಥಗಳನ್ನ ಎಡೆಮಟ್ಟೆ, ಅದು ಅಂಥವುಗಳನ್ನ ಈ ರೀತಿ ನಾವು ಮಾಡ್ಕೊಬಹುದು. ಕೆಲವರು ಏನ್ ಮಾಡ್ತಾರೆ, ರೋಟ್ ಓಡಿಸ್ತಾರೆ. ನನ್ನ ದೃಷ್ಟಿಯಲ್ಲಿ ರೋಟ್ ಓಡಿಸೋದು ವೇಸ್ಟ್. ಅದು ಎರೆಹುಳುಗಳು ಸಾಯ್ತವೆ ಅಂತ. ಎರೆಹುಳುಗಳು ಸಾಯೋದಿಲ್ಲ. ರೋಟ್ ಓಡಿಸಿದ್ರೆ ಏನಾಗುತ್ತೆ, ತುಂಡಾಗುತ್ತೆ, ಭೂಮಿ ಮೇಲೆ ಬೀಳುತ್ತೆ, ಅದು ಒಣಗುತ್ತೆ ಹೊರತು ಒಣಗಿ ಎಂದೋ ಒಂದು ಗೆದ್ಲಿಕ್ಕುತ್ತೆ. ಗೆದ್ಲಿಗ ಆಹಾರ ಆದರೆ ಅಥವಾ ಅಣಬೆಗೆ ಆಹಾರ ಆದರೆ ರೈತರಿಗೆ ಏನು ಉಪಯೋಗ ಇಲ್ಲ. ಅದು ಗೊಬ್ಬರವಾಗೇ ಪರಿವರ್ತನೆ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ? ನನಗೆ ಯಾರೊಬ್ರು ಕೆಲವರು ಸಲಹೆ ಕೊಟ್ಟರು, ಯಾರೊಬ್ರು ಕೃಷಿ ತಜ್ಞರೇ, ನೀವು ತೋಟವನ್ನೇ ತಿಪ್ಪೆ ಮಾಡಿ ಅಂದ್ರು. ತೋಟವನ್ನು ತಿಪ್ಪೆ ಮಾಡಕ್ ಹೋದ್ರೆ ಮಲ್ಚಿಂಗ್ ಮಾಡ್ಬೇಕಾಗುತ್ತೆ, ಸ್ಯಾದರೆ ಆಗುತ್ತೆ. ಸ್ಯಾದರೆ ಆಗ್ತದಕ್ಕೆ ನಮ್ಗೆ ಹುಳ ಹಾಕ್ಬಿಡುಗಳು ಭಯ ಒಂದು. ಮತ್ತೆ ಕೆಲವು ನಮಗೆ ಬೇಡದ ಬಸವನ ಹುಳದಂತ ಜಂತುಗಳು ಜಾಸ್ತಿ ಆಗ್ತವೆ. ಅಲ್ಲಿ ತೋಟದಲ್ಲಿ ನಾವು ಸ್ಯಾದರೆ ಅಥವಾ ಏನೋ ಅದೇನಿದೆ ಇದು ಸಿಗುತ್ತೆ, ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ಈ ರೀತಿ ಗೊಬ್ಬರ ತಟ್ಟಿ ಮಾಡ್ಕೊಳ್ಳೋದು ಒಳ್ಳೆ. ಒಂದ್ ಕಡೆ ಮಾಡ್ಕೊಂಡು ಅದನ್ನ ತಗೊಂಡೋಗಿ ಹಾಕೋದು ಉತ್ತಮ ಅಂತ ನೀವ್ ಹೇಳ್ತೀರಾ? ತೋಟದಲ್ಲಿ ತಿಪ್ಪೆ ಮಾಡೋಕ್ಕಿಂತ ತೋಟದಲ್ಲಿ ಸಿಗೋ ತ್ಯಾಜ್ಯ ತಂದು ತಿಪ್ಪೆಗೆ ಹಾಕಿ ಗೊಬ್ಬರ ಮಾಡಿ ತೋಟಕ್ಕೆ ಹಾಕೋದು ಒಳ್ಳೇದು. ತೋಟ ಕ್ಲೀನ್ ಆಗಿರುತ್ತೆ, ತೋಟವಾಗಿರುತ್ತೆ, ತಿಪ್ಪೆಯಾಗಿರುತ್ತೆ. ಅಕಸ್ಮಾತ್ ಯಾರಾದ್ರೂ ರೈತರು, ಅಕ್ಕಪಕ್ಕದ ರೈತರು ಬಂದ್ರೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ ನೀವು? ಹೌದು, ಖಂಡಿತ. ನಾನು ಸಾಕಷ್ಟು ಜನಕ್ಕೆ ಈಗ ಒಂದು 10 ವರ್ಷದಿಂದಲೂ ಸಾಕಷ್ಟು ಜನಕ್ಕೆ ಆಸಕ್ತರು ಬಂದರು, ಹುಳನ ತಗೊಂಡೋಗಿದ್ದಾರೆ ಸುತ್ತಮುತ್ತ. ಸಾಕಷ್ಟು ಇಲಾಖೆ ಜನಗಳು ಕಳಿಸ್ಕೊಡ್ತಾರೆ, ಏನಾದ್ರು ಒಂದು ಬೇಕು ಅಂದ್ರೆ ಸಾಕಷ್ಟು ಜನಕ್ಕೆ ನಾನು ಮಾಹಿತಿ ಕೊಟ್ಟಿದ್ದೀನಿ.